ನಮಸ್ಕಾರ. ಭಾರತದ ರಾಜಕಾರಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿತ್ತು. ಮಂತ್ರಿಗಳು ಅಷ್ಟೇ ಯಾಕೆ, ರಾಜ್ಯದ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಸೇರಿದರೂ ರಾಜೀನಾಮೆ ನೀಡ್ತಿರಲಿಲ್ಲ. ಜೈಲಿಂದಲೇ ಫೈಲ್ಗಳಿಗೆ ಸಹಿ ಹಾಕೋದು, ಜೈಲಿಂದಲೇ ಸಂಪುಟ ಸಭೆ ನಡೆಸಿ ಆದೇಶಗಳನ್ನು ಹೊರಡಿಸೋದು ಇಡೀ ದೇಶದ ಗಮನ ಸೆಳೆದಿತ್ತು. ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥವರು ಜೈಲು ಪಾಲಾದರೂ ಕೂಡ ಅಧಿಕಾರ ಬಿಡ್ತಾ ಇರಲಿಲ್ಲ. ಜೈಲಿಂದ ಆಡಳಿತ ನಡೆಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂಥ ಒಂದು ದೊಡ್ಡ ಚರ್ಚೆ ಹುಟ್ಕೊಳ್ತು. ಈಗ ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಶಾಶ್ವತವಾಗಿ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಬಲ್ಲಂತಹ ಒಂದು ಕ್ರಾಂತಿಕಾರಿಯಾದಂತಹ ಕಾನೂನು ಯಾವುದು? ಜೈಲು ಸೇರಿದ ನಾಯಕರ ಕತೆ ಇನ್ಮುಂದೆ ಏನಾಗುತ್ತೆ? ಕೇವಲ 30 ದಿನ ಜೈಲಿನಲ್ಲಿದ್ದರೆ ಅಧಿಕಾರ ಹೇಗೆ ರದ್ದಾಗತ್ತೆ? ಮತ್ತು ಈ ಕಾನೂನನ್ನು ಪಾಸ್ ಮಾಡೋದಕ್ಕೆ ಮೋದಿ ಸರ್ಕಾರದ ಮುಂದಿರುವ ಅತೀ ದೊಡ್ಡ ಸಂಖ್ಯಾಬಲದ ಸವಾಲಾದರೂ ಏನು ಅನ್ನೋದರ ಡೀಟೇಲ್ಸನ್ನು, ಪಿನ್ ಟು ಪಿನ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಂಡಿಸಿರುವಂಥ ಹೊಸ ವಿಧೇಯಕವೇ ಸಂವಿಧಾನದ 130ನೇ ತಿದ್ದುಪಡಿ ವಿಧೇಯಕ. ಸದ್ಯಕ್ಕೆ ಇದು ಜಂಟಿ ಸಂಸದೀಯ ಸಮಿತಿ ಅಂದರೆ JPC ಪರಿಶೀಲನೆಯಲ್ಲಿದೆ. ಹಾಗಾದರೆ ಈ ಕಾನೂನಿನಲ್ಲಿ ಏನಿದೆ? ಇಲ್ಲಿಯವರೆಗೆ ಇದ್ದಂಥ ನಿಯಮದ ಪ್ರಕಾರ ಒಬ್ಬ ಜನಪ್ರತಿನಿಧಿಗೆ ನ್ಯಾಯಾಲಯದಿಂದ ಶಿಕ್ಷೆ ಆಗುವವರೆಗೆ ಅವರು ಕೇವಲ ಆರೋಪಿಯಾಗಿದ್ದಾಗ ತಮ್ಮ ಹುದ್ದೆಯಲ್ಲಿ ಮುಂದುವರಿಬಹುದಾಗಿತ್ತು. ತನಿಖಾ ಸಂಸ್ಥೆಗಳು ಬಂಧಿಸಿ ಜೈಲಿಗೆ ಹಾಕಿದರೂ ಅವರು ರಾಜೀನಾಮೆ ನೀಡಬೇಕು ಅನ್ನೋ ಕಡ್ಡಾಯ ನಿಯಮ ಇರಲಿಲ್ಲ. ಆದರೆ ಈ ಹೊಸ ತಿದ್ದುಪಡಿ ಇಡೀ ವ್ಯವಸ್ಥೆನೇ ಬದಲಿಸುತ್ತೆ. ಯಾವುದೇ ಪ್ರಧಾನಿಯಾಗಿರಲಿ, ಮುಖ್ಯಮಂತ್ರಿಯಾಗಿರಲಿ, ಸಚಿವರುಗಳಾಗಿರಲಿ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಶಿಕ್ಷೆ ಇರಬಹುದಾದಂಥ ಗಂಭೀರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾಗಿ ಸತತ 30 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರೆ 31ನೇ ದಿನ ಅವರು ಸ್ವಯಂಚಾಲಿತವಾಗಿ ಆಟೋಮೆಟಿಕ್ಕಾಗಿ ತಮ್ಮ ಹುದ್ದೆಯನ್ನು ಕಳ್ಕೊಳ್ತಾರೆ. ಎಸ್, ನ್ಯಾಯಾಲಯದ ಅಂತಿಮ ತೀರ್ಪು ಬರುವ ಮೊದಲೇ ಕೇವಲ 30 ದಿನ ಜೈಲಿನಲ್ಲಿದ್ದರೆ ಸಾಕು, ಅವರ ರಾಜಕೀಯ ಕುರ್ಚಿ ಖಾಲಿಯಾಗತ್ತೆ. ಇಲ್ಲಿಗೆ ಈ ಒಂದು ಕಾನೂನು ಜಾರಿಗೆ ಬಂದರೆ ಪ್ರಕ್ರಿಯೆಗಳು ಹೇಗೆ ನಡೀತವೆ ಅನ್ನೋದನ್ನು ಕೂಡ ನಾವು ನೋಡೋಣ. ಯಾರಾದರೂ ಮುಖ್ಯಮಂತ್ರಿ ಅಥವಾ ಪ್ರಧಾನಿ 30 ದಿನ ಜೈಲಿನಲ್ಲಿ ಕಳೆದರೆ 31ನೇ ದಿನ ಅವರು ತಾವಾಗಿ ರಾಜೀನಾಮೆ ನೀಡಬೇಕು. ಒಂದು ವೇಳೆ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹಠ ಹಿಡಿದ್ರೆ ಕಾನೂನುಬದ್ಧವಾಗಿ ಅವರ ಹುದ್ದೆಯನ್ನು ಕೊನೆಗೊಳಿಸಬಹುದು. ಇನ್ನು ಸಚಿವರ ವಿಷಯಕ್ಕೆ ಬಂದರೆ ಅವರು 30 ದಿನ ಜೈಲಿನಲ್ಲಿದ್ದ ತಕ್ಷಣ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ, ಸೆಂಟ್ರಲಲ್ಲಾದರೆ ರಾಷ್ಟ್ರಪತಿ ಕೊಡಬೇಕು, ರಾಜ್ಯದಲ್ಲಾದರೆ ರಾಜ್ಯಪಾಲರಿಗೆ ಶಿಫಾರಸು ಮಾಡೋದು ಕಡ್ಡಾಯ. ಇದಕ್ಕಾಗಿ ಕೇಂದ್ರ ಸರ್ಕಾರ ಸಂವಿಧಾನದ ಪ್ರಮುಖ ವಿಧಿಗಳಾದಂತಹ ಆರ್ಟಿಕಲ್ 75, ಆರ್ಟಿಕಲ್ 164 ಮತ್ತು ದೆಹಲಿಗೆ ಅನ್ವಯ ಆಗುವಂತಹ ಆರ್ಟಿಕಲ್ 239AA ಇದಕ್ಕೆ ತಿದ್ದುಪಡಿ ತರ್ತಾ ಇದೆ. ಇದರ ಅರ್ಥ ಜೈಲಿನಿಂದ ಸರ್ಕಾರ ನಡೆಸುವ ಹಠಕ್ಕೆ ಸಂವಿಧಾನದ ಮೂಲಕವೇ ಬ್ರೇಕ್ ಬೀಳುತ್ತೆ. ಇದು ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ನೈತಿಕತೆಯನ್ನು ತರೋದಕ್ಕೆ ಸಹಕಾರಿಯಾಗತ್ತೆ. ಆದರೆ ಈ ಕಾನೂನನ್ನು ಜಾರಿ ಮಾಡೋದು ಅಂದುಕೊಂಡಷ್ಟು ಸುಲಭ ಅಲ್ಲ. ಇಲ್ಲಿಯೂ ಒಂದು ಅತೀ ದೊಡ್ಡ ಟ್ವಿಸ್ಟ್ ಇದೆ. ಯಾವುದೇ ಒಂದು ಸಾಮಾನ್ಯ ಕಾನೂನನ್ನು ಪಾಸ್ ಮಾಡೋದಕ್ಕೆ, ಅಂದರೆ ನಾರ್ಮಲ್ ಆಗಿ ಪಾಸ್ ಮಾಡೋದಕ್ಕೆ ಸಂಸತ್ನಲ್ಲಿ ಕೇವಲ ಅಧಿಕಾರ ಇದ್ದಂಥ ಪಕ್ಷಕ್ಕೆ 50% ಸಾಕಾಗತ್ತೆ, ಬಹುಮತ ಇದ್ದರೆ ಸಾಕು 50%. ಆದರೆ ನಾವಿಲ್ಲಿ ಮಾತಾಡ್ತಾ ಇರೋವಂಥದ್ದು ಸಾಮಾನ್ಯ ಕಾನೂನು ಅಲ್ಲ. ಇದು ಸಂವಿಧಾನದ ಮೂಲ ವಿಧಿ ಏನಿದೆ ಇದನ್ನು ತಿದ್ದುಪಡಿ ಮಾಡುವ ಬಗ್ಗೆ ಇರುವಂತಹ ಕಾನೂನು. ಭಾರತದ ಸಂವಿಧಾನದ ಆರ್ಟಿಕಲ್ 368 ಪ್ರಕಾರ ಯಾವುದೇ ಸಾಂವಿಧಾನಿಕ ತಿದ್ದುಪಡಿ ವಿಧೇಯಕ ಸಂಸತ್ತಿನಲ್ಲಿ ಪಾಸ್ ಆಗಬೇಕು ಅಂದರೆ ಆಡಳಿತ ಪಕ್ಷಕ್ಕೆ ವಿಶೇಷ ಬಹುಮತ ಇರಬೇಕು, ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಾರೆ ಅದನ್ನು. ಆದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಹಾಜರಿರುವಂತಹ ಮತ್ತು ಮತ ಚಲಾಯಿಸುವ ಸದಸ್ಯರಲ್ಲಿ ಕನಿಷ್ಠ 3/2 ಅಂದರೆ 3 ಭಾಗದಲ್ಲಿ 2 ಭಾಗದಷ್ಟು ಸದಸ್ಯರು ಈ ಕಾಯ್ದೆಯ ಪರವಾಗಿ ಕಡ್ಡಾಯವಾಗಿ ಮತ ಹಾಕಲೇಬೇಕು. ಸರಳ ಬಹುಮತದಿಂದ ಈ ಇತಿಹಾಸ ಬದಲಿಸುವಂಥ ಕಾನೂನನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಇರೋದು ಆಡಳಿತ ಪಕ್ಷದ ಮುಂದಿರುವಂತಹ ಅತೀ ದೊಡ್ಡ ಲೆಕ್ಕಾಚಾರ ಅಂದರೆ ಇಲ್ಲೇ. ಯಾಕಂದರೆ ಫುಲ್ ಬಹುಮತ ಸಿಗುತ್ತಾ? ಬನ್ನಿ ನೋಡಿ, ಈಗ ಸಂಸತ್ತಿನ ಅಸಲಿ ಅಂಕಿಅಂಶಗಳನ್ನು ನಾವು ಒಂದಷ್ಟು ಲೆಕ್ಕ ಹಾಕೋಣ. ಸಿಗುತ್ತಾ ಬಹುಮತ?
ಇಲ್ಲಿ ಆಡಳಿತ ಪಕ್ಷಕ್ಕೆ ಅಂತ. ಲೋಕಸಭೆಯ ಒಟ್ಟು ಸ್ಥಾನ ಸಂಖ್ಯೆ ಎಷ್ಟು? 543. ಈ 543 ಸೀಟಲ್ಲಿ 3/2 ಅಂದರೆ ಎಷ್ಟಾಗುತ್ತೆ ಬಹುಮತ ಸಾಧಿಸೋದಕ್ಕೆ? 362 ಸದಸ್ಯರ ಬೆಂಬಲ ಬೇಕು. ಆದರೆ ಪ್ರಸ್ತುತ ಲೋಕಸಭೆಯಲ್ಲಿ ಆಡಳಿತಾರೂಢ NDA ಮೈತ್ರಿಕೂಟದ ಬಲ ಕೇವಲ ಇರೋದು 293. 362ಕ್ಕೆ ಇನ್ನೂ ಕೂಡ ಬಾಕಿ ಆಗುತ್ತೆ. ತೃಣಮೂಲ ಕಾಂಗ್ರೆಸ್ ಮತ್ತು ಶಿವಸೇನೆ ಕೆಲವು ಬಂಡಾಯ ಸಂಸದರ ಬೆಂಬಲ ಸೇರಿಸ್ಕೊಂಡ್ರೂ ಕೂಡ ಸರ್ಕಾರದ ಸಂಖ್ಯಾಬಲ ಹೆಚ್ಚೆಚ್ಚಂದರೂ 319 ಹೋಗಿ ತಲುಪಬಹುದು. ಅಂದರೆ ಮ್ಯಾಜಿಕ್ ನಂಬರ್ 362 ಆಗೋದಕ್ಕೆ ಇನ್ನೂ ಕೂಡ 43 ಸಂಸದರ ಕೊರತೆ ಆಗತ್ತೆ. ಇನ್ನು ರಾಜ್ಯಸಭೆ ವಿಷಯಕ್ಕೆ ಬರೋಣ. ಇಲ್ಲಿ ಎಷ್ಟಿದೆ ಒಟ್ಟು ಸಂಖ್ಯಾಬಲ? 245. ಇಲ್ಲಿ 3/2 ಬಹುಮತ ಪಡಿಬೇಕು ಅಂದರೆ ಎಷ್ಟಾಗತ್ತೆ? 3 ಅಂದರೆ 3ರಲ್ಲಿ 2 ಭಾಗ ಅಂದರೆ 163 ಸದಸ್ಯರ ಒಪ್ಪಿಗೆ ಬೇಕು. ಎಲ್ಲಿ? ರಾಜ್ಯಸಭೆಯಲ್ಲಿ. ಇತ್ತೀಚಿನ ಉಪಚುನಾವಣೆಗಳ ನಂತರ ರಾಜ್ಯಸಭೆಯಲ್ಲಿ NDA ಮೈತ್ರಿಕೂಟದ ಬಲ ಈಗ 150 ಆಗಿದೆ. ಅಂದರೆ ಇಲ್ಲೂ ಕೂಡ 3/2 ಬಹುಮತಕ್ಕೆ ಇನ್ನೂ 13 ಸೀಟು ಬಾಕಿ ಆಗುತ್ತೆ. ಅಂದರೆ 13 ಸೀಟ್ ಕೊರತೆ ಆಗುತ್ತೆ. ಈ ಸಂಖ್ಯಾಬಲದ ಕೊರತೆಯಿಂದಲೇ ಈ ಹಿಂದೆ ಕ್ಷೇತ್ರ ಮರುವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿಯ 131ನೇ ತಿದ್ದುಪಡಿ ವಿಧೇಯಕ ಲೋಕಸಭೆಯಲ್ಲಿ ಪಾಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ NDAಗೆ. ಅದಕ್ಕೆ ಹಿನ್ನಡೆ ಕೂಡ ಅನುಭವಿಸಿತ್ತು. ಈಗ ಕಾಂಗ್ರೆಸ್ ನೇತೃತ್ವ INDIA ಮೈತ್ರಿಕೂಟ ಏನಿದೆಯಲ್ಲ, ಇದು ಇತರ ಪ್ರಾದೇಶಿಕ ಪಕ್ಷಗಳು ಈ ಕಾಯ್ದೆಯನ್ನು ಉಗ್ರವಾಗಿ ವಿರೋಧಿಸ್ತಾ ಇರೋದರಿಂದ ಸಂಸತ್ತಿನ ಹಾದಿ ತುಂಬ ಕಠಿಣ ಆಗಿದೆ ಪಾಸ್ ಮಾಡ್ಕೊಳ್ಳೋದು. ವಿರೋಧ ಪಕ್ಷಗಳ ವಾದ ಏನಂದರೆ, ಒಬ್ಬ ವ್ಯಕ್ತಿ ಅಪರಾಧಿ ಅಂತ ನ್ಯಾಯಾಲಯ ಸಾಬೀತು ಮಾಡಲೇ ಇಲ್ಲ, ಆವಾಗಲೇ ಅವನು ಮಾಡುವವರಿಗೂ ಅಂದರೆ ಅವನು ಅಪರಾಧಿ ಅಂತ ಸಾಬೀತು ಮಾಡುವವರಿಗೆ ಅವನು ನಿರ್ದೋಷಿಯಾಗಿರ್ತಾನೆ ಅನ್ನೋದು ಭಾರತದ ಕಾನೂನಿನ ಮೂಲ ತತ್ವ. ಕೇವಲ ಪೊಲೀಸರು ಬಂಧಿಸಿದ್ರು ಅಥವಾ ತನಿಖಾ ಸಂಸ್ಥೆಗಳು ಜೈಲಿಗಟ್ಟಿದ್ವು ಅನ್ನೋ ಕಾರಣಕ್ಕೆ ಹುದ್ದೆಯಿಂದ ತೆಗೆದುಹಾಕೋದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಇದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ CBI ಮತ್ತು ED ಅಂತಹ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳನ್ನು ಸುಳ್ಳು ಆರೋಪದ ಮೇಲೆ 30 ದಿನ ಜೈಲಿಗಟ್ಟಿ ಅವರ ಸರ್ಕಾರಗಳನ್ನು ಉರುಳಿಸೋದಕ್ಕೆ ಈ ಕಾನೂನು ಅಸ್ತ್ರವಾಗಿ ಬಳಸಬಹುದು ಅನ್ನುವಂತಹ ತೀವ್ರ ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಯಾವ ಪಕ್ಷಗಳ ಮುಖ್ಯಮಂತ್ರಿಗಳು ಜೈಲು ಸೇರಿದ್ದರೋ ಅದೇ ಪಕ್ಷಗಳ ಸಂಸದರು ಇವತ್ತು ಸಂಸತ್ನಲ್ಲಿ ಬಿಲ್ ವಿರುದ್ಧ ಮತ ಚಲಾಯಿಸೋಕ್ಕೆ ಸಜ್ಜಾಗಿದ್ದಾರೆ. ಕೇವಲ ತನಿಖಾ ಸಂಸ್ಥೆಗಳ ಮೂಲಕ ರಾಜಕಾರಣಿಗಳ ಭೇಟಿಯಾಡಬಹುದು, ಆದರೆ ಸಂವಿಧಾನ ಬದಲಾಯಿಸೋದಕ್ಕೆ ಸಂಸತ್ತಿನ ಗಣಿತವೇ ಮುಖ್ಯ ಆಗತ್ತೆ, ಲೆಕ್ಕಾಚಾರವೇ ಮುಖ್ಯ ಆಗತ್ತೆ. ಹಾಗಾದರೆ ಆಡಳಿತ ಪಕ್ಷ ವಿರೋಧ ಪಕ್ಷಗಳ ಕೋಟೆಯನ್ನು ಭೇದಿಸಿ ಈ ಸಂಖ್ಯಾಬಲದ ಕೊರತೆಯನ್ನು ನೀಗಿಸಿ ಈ ಕ್ರಾಂತಿಕಾರಿ ಕಾಯ್ದೆಯನ್ನು ಜಾರಿಗೊಳಿಸುತ್ತಾ ಜುಲೈನಲ್ಲಿ ನಡೆಯಲಿರುವ ಮುಂಗಾರು ಅಧಿವೇಶನದಲ್ಲಿ ಇದಕ್ಕೆ ನಮಗೆ ಸ್ಪಷ್ಟ ಉತ್ತರ ಸಿಗುತ್ತೆ. ರಾಜಕೀಯದ ಈ ಬಿಗ್ ಫೈಟ್ ಮತ್ತು ಈ ಹೊಸ ಕಾನೂನಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.